ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಟು KPSC ಟೈಮ್ಸ್. ಸೊ ನಾವು NCERT ಕ್ಲಾಸ್ 12 ಜಾಗ್ರಫಿ ಟೆಕ್ಸ್ಟ್ ಬುಕ್ಕು. ಸೊ ಜಾಗ್ರಫಿಯಲ್ಲಿ 2 ಟೆಕ್ಸ್ಟ್ ಬುಕ್ಸ್ ಇದ್ದಾವೆ NCERT ಕ್ಲಾಸ್ 12ನ ನಾವು ನೋಡ್ಕೋಬೇಕು ಅಂತಂದರೆ. ಸೊ ಒಂದು ಬಂದ್ಬಿಟ್ಟು ಫಂಡಮೆಂಟಲ್ಸ್ ರಿಲೇಟೆಡ್ ಜಾಗ್ರಫಿ, ಅದನ್ನು ನಾನು ಇವಾಗಲೇ ಮಾಡ್ತಾ ಇದ್ದೀನಿ. ಇವಾಗ ನಾವು ಕ್ಲಾಸ್ 12ಇಂದು ಇನ್ನೊಂದು ಟೆಕ್ಸ್ಟ್ ಬುಕ್ಕು ಕೂಡ ಸ್ಟಾರ್ಟ್ ಮಾಡ್ಕೊಳ್ಳೋಣ. ಸೊ ಜೊತೆಗೆ ಎರಡೂ ಕೂಡ ನಾವು ನೋಡ್ಕೊತಾ ಹೋಗ್ತಾ ಇರೋಣ. ಸೊ ಈ ಟೆಕ್ಸ್ಟ್ ಬುಕ್ ಹೆಸರು ಬಂದ್ಬಿಟ್ಟು ಇಂಡಿಯಾ ಪೀಪಲ್ ಆ್ಯಂಡ್ ಎಕಾನಮಿ ಅಂತ. ಸೊ ಇದ್ರದ್ದು ನೋಟ್ಸ್ ನಾನೆಲ್ಲ ಮಾಡಿದ್ದೀನಿ. ಸೊ ನೀವೇನಾದ್ರು ನೋಟ್ಸ್ ಏನಾದರೂ ಬೇಕು ನಿಮಗೆ NCERT ರಿಲೇಟೆಡು, ಕರೆಂಟ್ ಅಫೇರ್ಸ್ ಅಪ್ಡೇಟ್ಸು, ಇಲ್ಲ ಅಂತಂದರೆ ಕರ್ನಾಟಕ ರಿಲೇಟೆಡ್ ಕರೆಂಟ್ ಅಫೇರ್ಸ್ ಏನಾದರೂ ಬೇಕು ಅಂತಂದರೆ ನಮ್ಮ ಪೇಯ್ಡ್ ವಾಟ್ಸಪ್ ಗ್ರೂಪ್ ಇದೆ, ಅಲ್ಲಿ ನೀವು ಸಬ್ಸ್ಕ್ರೈಬ್ ಆಗ್ಬೋದು. 300 ರೂಪೀಸ್ ಚಾರ್ಜಸ್ ಇಟ್ಕೊಂಡಿದ್ದೀವಿ. 6 ಮಂತ್ಸು ವ್ಯಾಲಿಡಿಟಿ ಇರುತ್ತೆ. ಸೊ ನಿಮಗೆ ಡೈಲಿ ಅದರಲ್ಲಿ ಕರೆಂಟ್ ಅಫೇರ್ಸು ಮತ್ತು ಬೇರೆ ಎಲ್ಲ ನೋಟ್ಸಿನ ಅಪ್ಡೇಟ್ಸು ಕೂಡ ಸಿಗ್ತಾ ಇರುತ್ತೆ. ಅದ್ರ ಜೊತೆಗೆ ಈ ಲೆಸನಿಂದು ನಾವು PDF ಕೂಡ ಅದರಲ್ಲಿ ಶೇರ್ ಮಾಡ್ಕೊತಾ ಇರ್ತೀವಿ. ಸೊ ಚಾಪ್ಟರ್ 1 ನಾವು ಸ್ಟಾರ್ಟ್ ಮಾಡ್ಕೊಳ್ಳೋಣ. ಚಾಪ್ಟರ್ ಹೆಸರು ಬಂದ್ಬಿಟ್ಟು ಪಾಪ್ಯುಲೇಷನ್ ಅಂತ. ಸೊ ಇದರಲ್ಲಿ ನಾವು ಏನೇನು ನೋಡ್ಕೊತೀವಿ, ಏನೇನು ಓದ್ಕೊತೀವಿ ಅಂತ ಫಸ್ಟು ನೋಡ್ಕೊಳ್ಳೋಣ. ಯಾಕಂತಂದರೆ ಅವ್ರು ಚಾಪ್ಟರು ಹೆಸರಲ್ಲೇ ಕೊಟ್ಟಿದ್ದಾರೆ. ಅದನ್ನು ಇಲ್ಲಿ ಏನು ಹೇಳ್ತಿದ್ದಾರೆ ಅಂತಂದರೆ ಡಿಸ್ಟ್ರಿಬ್ಯೂಷನು, ಡೆನ್ಸಿಟಿ, ಗ್ರೋತು ಮತ್ತು ಕಾಂಪೋಸಿಷನು ಅಂತಂದರೆ ಪಾಪ್ಯುಲೇಷನ್ ಯಾವ ಥರ ಡಿಸ್ಟ್ರಿಬ್ಯೂಟ್ ಆಗಿದೆ, ಪಾಪ್ಯುಲೇಷನಿನ ಡೆನ್ಸಿಟಿ ಎಲ್ಲೆಲ್ಲಿ ಯಾವ್ಯಾವ ಥರ ಇದೆ, ಗ್ರೋತ್ ಯಾವ ಥರ ಆಯಿತು, ಯಾವ್ಯಾವ ಫೇಸಲ್ಲಿ ಗ್ರೋತ್ ಆಯಿತು, ಹಾಗೂ ಕಾಂಪೋಸಿಷನ್ ಏನೇನಿದೆ ಅಂತ ಹೇಳ್ಬಿಟ್ಟು ನಾವು ನೋಡ್ಕೊಂಡಿರೋಣ. ಸೊ ಫಸ್ಟು ನಾವು ಕಂಟೆಂಟ್ಸ್ನ ನೋಡ್ಕೋಬೇಕು. ಇದರಲ್ಲಿ ಇಂಡಿಯಾ ಪೀಪಲ್ ಆ್ಯಂಡ್ ಎಕಾನಮಿ ಅಂತಂದರೆ ಇವಾಗ ನಾವು ಫಸ್ಟ್ ಚಾಪ್ಟರ್ ನೋಡ್ಕೊತಾರಂಥದ್ದು ಪಾಪ್ಯುಲೇಷನು, ಡಿಸ್ಟ್ರಿಬ್ಯೂಷನ್, ಡೆನ್ಸಿಟಿ, ಗ್ರೋತ್ ಆ್ಯಂಡ್ ಕಾಂಪೋಸಿಷನ್ ಅಂತ. ಅದಾದಮೇಲೆ ಮಿಕ್ಕಿದ್ದು ನಮಗೆ 11 ಚಾಪ್ಟರು ಉಳ್ಕೊಂಡ್ಬಿಟ್ಟಿರುತ್ತೆ. ಸೊ ಇದರಲ್ಲಿ ಹೆಸರೇ ಹೇಳ್ತಾ ಇರೋ ಹಾಗೆ ಪಾಪ್ಯುಲೇಷನ್, ಡೆನ್ಸಿಟಿ, ಪಾಪ್ಯುಲೇಷನು, ಗ್ರೋತು ಮತ್ತು ಕಾಂಪೋಸಿಷನ್ನು. ಇವಾಗ ನಾವು ಈ ಕಂಪ್ಲೀಟ್ ಚಾಪ್ಟ್ರಲ್ಲಿ ಎಲ್ಲ ನೋಡ್ಕೋಬೇಕು ಅಂತಂದರೆ ಡೇಟಾ ನಮ್ಗೆ ಕೊಟ್ಟಿರುವಂಥದ್ದು 2011 ಸೆನ್ಸಸ್ ಪ್ರಕಾರ. ಯಾಕಂತಂದರೆ ಇವಾಗ ಅಪ್ಡೇಟ್ ಆಗಿರುವಂಥದ್ದು ನಮಗೆ ಸೆನ್ಸಸ್ಸು ಯಾವುದೂ ಇಲ್ಲ. ಯಾಕಂತಂದರೆ ಇವಾಗ ನಮಗೆ ಈ ವರ್ಷ ಸೆನ್ಸಸ್ ಕಂಡಕ್ಟ್ ಮಾಡ್ಕೋಬೇಕಾಗಿತ್ತು 2020ಯಲ್ಲಿ. ಸೊ 2020ಇಂದ ಸೆನ್ಸಸ್ಸು ಒಂದು 2-3 ಫೇಸಸಲ್ಲಿ ಕಂಡಕ್ಟ್ ಮಾಡಿಕೊಂಡು ಅದನ್ನು 2021ನಲ್ಲಿ ರಿಲೀಸ್ ಮಾಡ್ತಾಯಿದ್ರು. ಬಟ್ ಇವಾಗ ಕೋವಿಡ್ ಸಿಚುವೇಶನ್ ಇರೋದ್ರಿಂದ ಸೆನ್ಸಸ್ ಕಂಡಕ್ಟ್ ಮಾಡ್ತಾ ಇಲ್ಲ. ಅದಕ್ಕೆ ನಾವು ಯಾವುದು ಡೀಟೇಲ್ಸ್ ತೊಗೋಬೇಕು ಅಂತಂದರೆ 2011 ಸೆನ್ಸಸ್ ಡೀಟೇಲ್ಸೇ ನಾವು ತೊಗೋಬೇಕಾಗಿರುತ್ತೆ. ಸೊ ಅದೇ ಸೆನ್ಸಸ್ ಪ್ರಕಾರ ನಾವು ಇವಾಗ ನೋಡ್ಕೋಬೇಕು ಅಂತಂದರೆ ಇಂಡಿಯಾ ಬಂದ್ಬಿಟ್ಟು 2nd ಪ್ಲೇಸಲ್ಲಿದೆ ಪಾಪ್ಯುಲೇಷನಲ್ಲಿ. ಸೊ ಟಾಪ್ ಪ್ಲೇಸಲ್ಲಿ ಯಾವುದಿರುವಂಥದ್ದು ಚೈನಾ ಇದೆ ನಮಗೆ. ಸೊ ಟಾಪ್ ಪೊಸಿಷನಲ್ಲಿ ಚೈನಾ ಇದೆ, 2nd ಪೊಸಿಷನಲ್ಲಿ ನಮಗೆ ಇಂಡಿಯಾ ಇದೆ. ಸೊ ಇಂಡಿಯಾದು ಪಾಪ್ಯುಲೇಷನ್ ನಾವು ಕಂಪ್ಲೀಟಾಗಿ ನೋಡ್ಕೋಬೇಕು ಅಂತಂದರೆ ಇವಾಗ ಎಕ್ಸಾಂಪಲ್ಲು ಇಲ್ಲಿ ಈಕ್ವೇಟರ್ ಇದೆ. ಸೊ ಇಲ್ಲಿ ಈಕ್ವೇಟರ್ ಇದೆ, ಹಾಗೂ ಇಲ್ಲಿ ಎಕ್ಸಾಂಪಲ್ ಇದು ಸೌತ್ ಅಮೇರಿಕಾ ಅಂದ್ಕೊಳೋಣ, ಇದನ್ನು ಆಫ್ರಿಕಾ ಅಂದ್ಕೊಳೋಣ. ಸೊ ಇದನ್ನು ನಾವು ಏಷ್ಯಾ ಅಂತ ಹೇಳ್ಬಿಟ್ಟು ಅಂದ್ಕೊಂಡಿರೋಣ. ಇಂಡಿಯಾದ ಪಾಪ್ಯುಲೇಷನ್ ಎಷ್ಟು ಜಾಸ್ತಿ ಇದೆ ಇಲ್ಲಿ ಏಷ್ಯಾದಲ್ಲಿ ಅಂತಂದರೆ ನಾರ್ತ್ ಅಮೇರಿಕಾ ಅಂತಂದರೆ ಇಲ್ಲಿ ಕಂಪ್ಲೀಟಾಗಿ ನಾರ್ತ್ ಅಮೇರಿಕಾ ಅಂತಂದರೆ ಕ್ಯಾನಡಾ ಮತ್ತು ಅಮೇರಿಕಾ ಬರುತ್ತಲ್ಲ USA, ಅದ್ರ ಜೊತೆಗೆ ಸೌತ್ ಅಮೇರಿಕಾ ಮತ್ತು ಆಸ್ಟ್ರೇಲಿಯಾ, ಈ 3 ಕಾಂಟಿನೆಂಟಿಂದು ಕಂಬೈನ್ ಮಾಡಿಬಿಟ್ಟು ಏನು ಪಾಪ್ಯುಲೇಷನ್ ಇದೆಯಲ್ಲ ಅಷ್ಟು ಪಾಪ್ಯುಲೇಷನು ಇಂಡಿಯಾದಲ್ಲಿ ಅದಕ್ಕಿಂತ ಜಾಸ್ತಿ ಇದೆ ಟೋಟಲಾಗಿ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಸೊ ಪಾಪ್ಯುಲೇಷನ್ ಬಗ್ಗೆ ಬೇಸಿಕ್ಸ್ ಹೇಳ್ತಾ ಇದ್ದಾರೆ. ಇದರಲ್ಲಿ ಯಾವ ಥರ ಇಂಡಿಯಾದ ಪಾಪ್ಯುಲೇಷನ್ ಇದೆ ಹಾಗೂ ಪಾಪ್ಯುಲೇಷನ್ ಡಿಸ್ಟ್ರಿಬ್ಯೂಷನ್ ಯಾವ ಥರ ಇದೆ ಇಂಡಿಯಾದಲ್ಲಿ ಅಂತ ಹೇಳ್ಬಿಟ್ಟು ಕಂಪೇರಿಷನಲ್ಲಿ ಬೇರೆ ಕಂಟ್ರೀಸು ಕಂಪ್ಯಾರಿಸನ್ ಮಾಡಿಕೊಂಡು ಹೇಳ್ತಾ ಇದ್ದಾರೆ. ಇಂಡಿಯಾದಲ್ಲಿ ನಾವು ಪಾಪ್ಯುಲೇಷನ್ನ ನೋಡ್ಕೋಬೇಕು ಅಂತಂದರೆ ಇದನ್ನು ಕ್ಯಾಲ್ಕುಲೇಟ್ ಮಾಡೋವಂಥದ್ದು ಪ್ರತಿ 10 ವರ್ಷಕ್ಕೆ ಒಂದು ಸರಿ. ಅಂತಂದರೆ ಇವಾಗ 2011ನಲ್ಲಿ ಬಂದಿತ್ತು ನಮಗೆ ಹೋದ ಪಾಪ್ಯುಲೇಷನ್ನು ಸೆನ್ಸಸ್ಸು ಅಂತಂದರೆ 2010ನಲ್ಲಿ ಅದರ ಡೇಟಾನ ಕಲೆಕ್ಟ್ ಮಾಡ್ಕೊಂಡಿರ್ತಾರೆ. ಅದೇ ಥರ ಇವಾಗ 2020ಯಲ್ಲಿ ಡೇಟಾನ ಕಲೆಕ್ಟ್ ಮಾಡಿಕೊಂಡು 2021ನಲ್ಲಿ ಪಾಪ್ಯುಲೇಷನ್ನ ರಿಲೀಸ್ ಮಾಡ್ಕೋಬೇಕಾಗಿತ್ತು. ಸೊ ಅದಕ್ಕೆ ಪ್ರತಿ 10 ವರ್ಷಕ್ಕೊಂದು ಸರಿ ಪಾಪ್ಯುಲೇಷನಿನ ಸೆನ್ಸಸ್ಸು ಕಂಡಕ್ಟ್ ಮಾಡ್ಕೊತಾ ಇರ್ತಾರೆ ಅಂತ. ಫಸ್ಟ್ ಆ್ಯಕ್ಚುಲಾಗಿ ಸೆನ್ಸಸ್ಸು ಯಾವಾಗ ಕಂಡಕ್ಟ್ ಮಾಡ್ಕೊಂಡಿದ್ರು ಅಂತ ನಾವು ನೋಡ್ಕೋಬೇಕು ಅಂತಂದರೆ 1872 ಫಸ್ಟ್ ಸೆನ್ಸಸ್ನ ಕಂಡಕ್ಟ್ ಮಾಡ್ಕೊಂಡಿದ್ರು. ಬಟ್ ಇದು ಕಂಪ್ಲೀಟ್ ಆಲ್ ಓವರ್ ಇಂಡಿಯಾ ಸೆನ್ಸಸ್ ಆಗಿರಲಿಲ್ಲ. ಸೊ ಕಂಪ್ಲೀಟ್ ಸೆನ್ಸಸ್ನ ನಾವು ನೋಡ್ಕೋಬೇಕು ಅಂತಂದರೆ 1881ಇಂದ ನಮಗೆ ಕಂಪ್ಲೀಟ್ ಸೆನ್ಸಸ್ಸು ಬಂದಿತ್ತು ಅಂತ ಹೇಳ್ಬಿಟ್ಟು ಇವಾಗ ನಾವು ಪಾಪ್ಯುಲೇಷನ್ ಬಗ್ಗೆ ಬೇಸಿಕ್ಸ್ನ ನೋಡ್ಕೊಂಡ್ವಿ. ಯಾವ ಥರ ಇಂಡಿಯಾದು ಪೊಸಿಷನ್ ಇದೆ ಪಾಪ್ಯುಲೇಷನಲ್ಲಿ ಮತ್ತು ಸೆನ್ಸಸ್ಸು ಯಾವಾಗ ಕಂಡಕ್ಟ್ ಮಾಡ್ಕೊತಾರೆ ಅಂತ. ನೆಕ್ಸ್ಟು ಪಾಪ್ಯುಲೇಷನು ಡಿಸ್ಟ್ರಿಬ್ಯೂಷನ್ನ ನಾವು ನೋಡ್ಕೊಳ್ಳೋಣ. ಡಿಸ್ಟ್ರಿಬ್ಯೂಷನ್ ಅಂತಂದರೆ ಯಾವ್ಯಾವ ಜಾಗದಲ್ಲಿ ಎಷ್ಟೆಷ್ಟು ಪಾಪ್ಯುಲೇಷನ್ ಇದೆ, ಅದಕ್ಕೆ ರೀಸನ್ಸ್ ಏನು, ಕಾರಣಗಳೇನು ಅಂತ ಹೇಳ್ಬಿಟ್ಟು ನಾವು ನೋಡ್ಕೋಬೇಕಾಗಿರುತ್ತೆ. ಸೊ ನಾವು ಪಾಪ್ಯುಲೇಷನ್ ಡಿಸ್ಟ್ರಿಬ್ಯೂಷನು ಆಲ್ ಓವರ್ ಇಂಡಿಯಾ, ಇದನ್ನು ಎಕ್ಸಾಂಪಲ್ ಆಗಿ ಇಂಡಿಯಾ ಅಂತ ಹೇಳ್ಬಿಟ್ಟು ತೊಗೊಂಡಿರೋಣ ಸುಮ್ಮನೆ ಎಕ್ಸಾಂಪಲಿಗೆ. ಸೊ ನಾವು ಪಾಪ್ಯುಲೇಷನ್ ಡಿಸ್ಟ್ರಿಬ್ಯೂಷನ್ ಇದರಲ್ಲಿ ನೋಡ್ಕೋಬೇಕು ಅಂತಂದರೆ ಇವಾಗ ಇಲ್ಲಿ ಜಮ್ಮು ಆ್ಯಂಡ್ ಕಾಶ್ಮೀರ್ ಇದೆ, ಹಾಗೂ ಇಲ್ಲಿ ನಮಗೆ ಸೌತ್ ಇಂಡಿಯಾ ಇದೆ. ಸೌತ್ ಇಂಡಿಯಾ ಅಂತಂದರೆ ನಮಗೆ ಇಲ್ಲಿ ಆಂಧ್ರ ಪ್ರದೇಶ, ಕರ್ನಾಟಕ, ಕೇರಳ ಇವನ್ನೆಲ್ಲದನ್ನೂ ಕೂಡ ನಾವು ತೊಗೊಂಡಿರೋಣ. ಹಾಗೂ ಇಲ್ಲಿ ನಾವು ಸೆಂಟ್ರಲ್ ಇಂಡಿಯಾ ತೊಗೊಂಡಿರೋಣ. ಹಾಗೂ ಈ ಕಡೆ ನಮಗೆ ವೆಸ್ಟ್ ಇಂಡಿಯಾ, ಈ ಕಡೆ ನಮಗೆ ನಾರ್ತ್ ಈಸ್ಟ್ ಇಂಡಿಯಾ. ಸೊ ಎಲ್ಲ ಕಡೆ ನೋಡಿಕೊಂಡು ನಮಗೆ ಪಾಪ್ಯುಲೇಷನ್ ಬಂದ್ಬಿಟ್ಟು ಎಷ್ಟಿದೆ, ಆಲ್ಮೋಸ್ಟು 1.3 ಬಿಲಿಯನ್ ಅಂತ ಹೇಳ್ಬಿಟ್ಟು ಅಂದ್ಕೊಳ್ಳೋಣ.
1.3 ಬಿಲಿಯನ್ ನಮ್ಮ ಪಾಪ್ಯುಲೇಷನ್ ಇರುವಂಥದ್ದು ಅಂತ. ಬಟ್ ಅದೇ ನಾವು ಇಡೀ ಇಂಡಿಯಾದಲ್ಲಿ ಕಂಪೇರ್ ಮಾಡಿಕೊಂಡ್ರೆ ಜಮ್ಮು ಆ್ಯಂಡ್ ಕಾಶ್ಮೀರ್ ರೀಜನಲ್ಲಿ ಸ್ವಲ್ಪ ಕಮ್ಮಿ ಪಾಪ್ಯುಲೇಷನ್ ಇರುತ್ತೆ. ಸೌತ್ ಇಂಡಿಯಾದಲ್ಲಿ ನಾವು ನೋಡ್ಕೋಬೇಕು ಅಂತಂದರೆ ಮಾಡರೇಟು ಅಥವಾ ಒಂದು ಆ್ಯಾವ್ರೇಜ್ ಪಾಪ್ಯುಲೇಷನ್ ಅಂತ ಹೇಳ್ಬಿಟ್ಟು ತೊಗೋಬೋದು. ನಾರ್ತ್ ಈಸ್ಟಲ್ಲೂ ಕೂಡ ನಮಗೆ ಸ್ವಲ್ಪ ಕಮ್ಮಿ ಇರುತ್ತೆ ಪಾಪ್ಯುಲೇಷನು. ಅದಾದಮೇಲೆ ಸೆಂಟ್ರಲ್ ಇಂಡಿಯಾದಲ್ಲೂ ಕೂಡ ಸ್ವಲ್ಪ ಮಾಡರೇಟು ಪಾಪ್ಯುಲೇಷನು, ವೆಸ್ಟಲ್ಲೂ ಕೂಡ ಸ್ವಲ್ಪ ಮಾಡರೇಟ್ ಇರುತ್ತೆ. ಬಟ್ ಅದೇ ನಾವೇನಾದರೂ ಇಲ್ಲಿ ಸೆಂಟ್ರಲ್ ಇಂಡಿಯಾ ಮತ್ತು ಈ ಡೆಲ್ಲಿ ರೀಜನ್ನು, ಬಿಹಾರ್ ರೀಜನ್ ಏನಾದ್ರು ತೊಗೊಂಡ್ರೆ, ಇಲ್ಲಿ ಮ್ಯಾಪ್ ಮಾಡ್ತಾ ಇದ್ದೀನಲ್ಲ ಎಕ್ಸಾಂಪಲು, ಈ ರೀಜನಲ್ಲಿ ತೊಗೊಂಡ್ರೆ ಇಲ್ಲಿ ಪಾಪ್ಯುಲೇಷನ್ ತುಂಬ ಜಾಸ್ತಿ ಇರುತ್ತೆ. ಹಾಗೂ ಇದು ಪೆನಿನ್ಸುಲಾ ಅಂತ ಹೇಳ್ಬಿಟ್ಟು ನಾವೇನಾದರೂ ಈ ಕಡೆ ಏನಾದರೂ ತೊಗೊಂಡ್ರೆ ಇಲ್ಲಿ ಕೋಸ್ಟ್ ರೀಜನಲ್ಲೂ ಕೂಡ ಪಾಪ್ಯುಲೇಷನ್ನು ಜಾಸ್ತಿ ಇರುತ್ತೆ. ಇಲ್ಲಿ ಹೇಳೋ ಮೀನಿಂಗ್ ಏನು ಅಂತಂದರೆ ಪಾಪ್ಯುಲೇಷನು ಓವರಾಲಾಗಿ ಇಂಡಿಯಾ ಜಾಸ್ತಿ ಇದ್ರೂ ಕೂಡ ಅದರ ಡಿಸ್ಟ್ರಿಬ್ಯೂಷನು ತುಂಬ ಜಾಸ್ತಿ ಚೇಂಜಸ್ ಆಗ್ತಾ ಇರುತ್ತೆ. ಅದೇ ಇಲ್ಲಿ ಡೇಟಾ NCERTಯಲ್ಲೂ ಕೂಡ ಕೊಟ್ಟಿದ್ದಾರೆ. ಇಲ್ಲೇನು ಹೇಳ್ತಿದ್ದಾರೆ ಅಂತಂದರೆ ಸುಮಾರು 76% ಇಂಡಿಯಾದ ಪಾಪ್ಯುಲೇಷನು ಅಂತಂದರೆ ಇಂಡಿಯಾದಲ್ಲಿ 100 ಜನ ಇದ್ದಾರೆ ಅಂತ ಹೇಳ್ಬಿಟ್ಟು ಅಂದ್ಕೊಳ್ಳೋಣ ಓವರಾಲ್ ಇಂಡಿಯಾದಲ್ಲಿ. ಅದರಲ್ಲಿ 76 ಜನ ಬಂದ್ಬಿಟ್ಟು ಮಹಾರಾಷ್ಟ್ರ, ಬಿಹಾರು, ವೆಸ್ಟ್ ಬೆಂಗಾಲು, ಆಂಧ್ರ ಪ್ರದೇಶ, ರಾಜಸ್ಥಾನ, ಕರ್ನಾಟಕ, ಮಧ್ಯಪ್ರದೇಶ ಮತ್ತು ಗುಜರಾತ್ ರೀಜನಿಂದನೇ ಇರ್ತಾರೆ ಅಂತ ಹೇಳ್ಬಿಟ್ಟು ಇದರಲ್ಲಿ ಹೇಳ್ತಾ ಇದ್ದಾರೆ. ಸೊ ಇದಕ್ಕೆ ಕಾರಣ ಏನು ಅಂತಲೂ ಕೂಡ ನಾವು ನೋಡ್ಕೋಬೇಕಾಗತ್ತೆ. ಸೊ ಇದಕ್ಕೆ ಕಾರಣ ಏನು ಅಂತ ನಾವು ನೋಡ್ಕೋಬೇಕು ಅಂತಂದರೆ ಇವಾಗ ಎಕ್ಸಾಂಪಲು ನಾವು ಇಂಡಿಯಾದು ಮ್ಯಾಪು ಈ ಥರ ಇದೆ ಅಂತ ಹೇಳ್ಬಿಟ್ಟು ತೊಗೊಳೋಣ. ಸೊ ಇಂಡಿಯಾದ ಮ್ಯಾಪು ನಾವು ಎಕ್ಸಾಂಪಲು ಈ ಥರ ನಾವು ಮಾಡ್ಕೊಂಡಿರೋಣ. ಸೊ ಈ ಥರ ಮಾಡ್ಕೊಂಡಿರ್ಬೇಕಾದ್ರೆ ನಮಗೇನು ಗೊತ್ತಾಗುತ್ತೆ, ಈ ರೀಜನಲ್ಲಿ ನಮಗೆ ಗಂಗಾ ಹರಿತಾ ಹೋಗುತ್ತೆ. ಸೊ ಗಂಗಾ ಮತ್ತು ಅದರ ಟ್ರಿಬ್ಯೂಟರೀಸ್ ಎಲ್ಲ ನಮಗೆ ಈ ರೀಜನಲ್ಲಿ ಬರುತ್ತೆ. ಈ ರೀಜನಲ್ಲಿ ಯಾವ್ಯಾವ ಸ್ಟೇಟ್ ಬರುತ್ತೆ ಅಂತಂದರೆ ಇಲ್ಲಿ ಉತ್ತರ ಪ್ರದೇಶ್ ಬರುತ್ತೆ ನಮಗೆ. ಅದಾದಮೇಲೆ ಇಲ್ಲಿ ಬಿಹಾರ್ ಬರುತ್ತೆ. ಹಾಗೂ ಈ ರೀಜನಲ್ಲಿ ನಮಗೆ ವೆಸ್ಟ್ ಬೆಂಗಾಲ್ ಬರುತ್ತೆ. ಹಾಗೂ ನಾವು ಈ ಮಿಡಲ್ ರೀಜನಲ್ಲಿ ನಾವು ನೋಡ್ಕೋಬೇಕು ಅಂತಂದರೆ ಇಲ್ಲಿ ನಮಗೆ ಮಹಾರಾಷ್ಟ್ರ ಇದೆ. ಸೊ ಮಹಾರಾಷ್ಟ್ರಲ್ಲಿ ತುಂಬ ಜಾಸ್ತಿ ಪಾಪ್ಯುಲೇಷನ್ ಇರುವಂಥ ಸಿಟಿ ಯಾವುದು? ಸೊ ಮುಂಬೈ ರೀಜನಲ್ಲಿ ತುಂಬ ಜಾಸ್ತಿ ಪಾಪ್ಯುಲೇಷನ್ ಇದೆ. ಮುಂಬೈನ ನಾವು ನೋಡ್ಕೋಬೇಕು ಅಂತಂದರೆ ಅದು ಸಿ ಹತ್ರ ಬರುತ್ತೆ, ಕೋಸ್ಟ್ ಹತ್ರ ಬರುತ್ತೆ. ಸೊ ಅದೇ ಥರ ಇಲ್ಲಿ ಕೋಸ್ಟಲ್ ರೀಜನ್ಸಲ್ಲಿ ಪಾಪ್ಯುಲೇಷನ್ನು ತುಂಬ ಜಾಸ್ತಿ ಇರುತ್ತೆ. ಇದಕ್ಕೆ ಕಾರಣ ಏನು ಅಂತಂದರೆ ಇದಕ್ಕೆ ಕಾರಣ ಬಂದ್ಬಿಟ್ಟು ನೀರಾಗತ್ತೆ ನಮಗೆ. ಸೊ ವಾಟರ್ ಎಲ್ಲಿರುತ್ತೆ ಅಲ್ಲಿ ನಮಗೆ ಲ್ಯಾಂಡ್ ಬಂದ್ಬಿಟ್ಟು ತುಂಬಾ ಜಾಸ್ತಿ ಫರ್ಟೈಲ್ ಆಗಿರುತ್ತೆ. ತುಂಬ ಜಾಸ್ತಿ ಫರ್ಟೈಲ್ ಆಗಿರೋದ್ರಿಂದ ಏನಾಗುತ್ತೆ, ಅಗ್ರಿಕಲ್ಚರು ತುಂಬ ಚೆನ್ನಾಗಿ ಬೆಳೀತಾ ಇರುತ್ತೆ. ಅದರಲ್ಲಿ ಅಗ್ರಿಕಲ್ಚರಿಂದ ಏನಾಗುತ್ತೆ ಅಂತಂದರೆ ಅವೈಲಬಿಲಿಟಿ ಫುಡ್ ಸಿಗುತ್ತೆ. ಅದ್ರ ಜೊತೆ ಡ್ರಿಂಕಿಂಗ್ ವಾಟ್ರು, ಫುಡ್ಡು, ನ್ಯಾವಿಗೇಷನು ಇವೆಲ್ಲದೂ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಅದೇ ನಾವು ಕೋಸ್ಟಲ್ ರೀಜನಲ್ಲಿ ಯಾಕೆ ಪಾಪ್ಯುಲೇಷನ್ ತುಂಬ ಜಾಸ್ತಿ ಇದೆ ಅಂತಂದರೆ ಬೇರೆ ದೇಶದಿಂದ ಏನಾದರೂ ನಾವು ಇಂಪೋರ್ಟ್ ಮಾಡಿಕೊಂಡ್ರೆ ಅದು ಜಾಸ್ತಿ ನಮಗೆ ಲ್ಯಾಂಡ್ ಆಗುವಂಥದ್ದು ಕೋಸ್ಟಲ್ಲೇ. ಸೊ ಅಲ್ಲಿಂದ ಏನಾಗುತ್ತೆ ಅಂತಂದರೆ ಟ್ರಾನ್ಸ್ಪೋರ್ಟ್ ಎಲ್ಲ ನಮಗೆ ತುಂಬ ಚೆನ್ನಾಗಿ ಆಗ್ತಾಯಿರುತ್ತೆ. ಅದರಲ್ಲೂ ಕೂಡ ಅಗ್ರಿಕಲ್ಚರು ತುಂಬ ಚೆನ್ನಾಗಿ ನಡೀತಾ ಇರುತ್ತೆ. ಎಕ್ಸಾಂಪಲ್ ಅಗ್ರಿಕಲ್ಚರ್ ಅಂತಂದರೆ ಫಿಶರೀಸು ಕೂಡ ನಮಗೆ ಪಾರ್ಟ್ ಬರುತ್ತಲ್ವ, ಅಗ್ರಿಕಲ್ಚರಲ್ಲಿ ಫಿಶರೀಸು ಕೂಡ ಒಂದು ಪಾರ್ಟ್ ಬರುತ್ತೆ. ಸೊ ಅದಕ್ಕೋಸ್ಕರ ಇಲ್ಲಿ NCERTಯಲ್ಲೂ ಕೂಡ ಅವ್ರು ಇನ್ಫಾರ್ಮೇಷನ್ ಕೊಟ್ಟಿರೋಂಗೆ ನಾವು ನೋಡ್ಕೋಬೇಕು ಅಂತಂದರೆ ಈ ಸುಮಾರು 76% ಪಾಪ್ಯುಲೇಷನ್ ಇರುವಂಥದ್ದು ಎಲ್ಲ ನಾವು ಸ್ಟೇಟ್ಸ್ಗಳನ್ನ ತೊಗೊಂಡ್ರೆ, ಎಲ್ಲ ರಾಜ್ಯಗಳನ್ನ ನಾವು ತೊಗೊಂಡ್ರೆ ಅದರಲ್ಲಿ ಜಾಸ್ತಿ ರಾಜ್ಯಗಳು ಇಲ್ಲಿ ಗಂಗಾ ಡೆಲ್ಟಾ ಅಲ್ಲಿನೇ ಇರ್ತವೆ. ಮಿಕ್ಕಿದ ಉಳಿದಿರುವಂಥ ರಾಜ್ಯಗಳು ನಮಗೆ ಕೋಸ್ಟಲ್ ರೀಜನ್ಸಲ್ಲಿ ಬರ್ತಾ ಇರ್ತವೆ. ಅದೇ ನಾವು ಪಾಪ್ಯುಲೇಷನ್ ಡಿಸ್ಟ್ರಿಬ್ಯೂಷನು ಕಮ್ಮಿ ಇರುವಂಥದ್ದು ರಾಜ್ಯಗಳು ಯಾವುದ್ಯಾವುದು ಅಂತ ನಾವು ನೋಡ್ಕೋಬೇಕು ಅಂತಂದರೆ ಜಮ್ಮು ಆ್ಯಂಡ್ ಕಾಶ್ಮೀರ. ಸೊ ನೋಡಿ ಇದರಲ್ಲಿ ಸ್ಟೇಟ್ ಅಂತ ಮೆನ್ಷನ್ ಮಾಡ್ಕೊಂಡಿದ್ದಾರೆ ಜಮ್ಮು ಆ್ಯಂಡ್ ಕಾಶ್ಮೀರಿಗೆ. ಯಾಕೆ ಅಂತಂದರೆ ಇದು 2011 ಆಗಿರುವಂಥ ಸೆನ್ಸಸ್ ಡೀಟೇಲ್ಸ್ ಪ್ರಕಾರ ಅಂತ ಹೇಳ್ಬಿಟ್ಟು ಹೇಳಿರೋಂಥದ್ದಲ್ಲ. ಸೊ 2011 ಜಮ್ಮು ಆ್ಯಂಡ್ ಕಾಶ್ಮೀರ ಸ್ಟೇಟ್ ಆಗಿತ್ತು. ಸೊ ಸ್ಟೇಟ್ ಇರೋವಂಥದ್ದನ್ನ ಯೂನಿಯನ್ ಟೆರಿಟರಿ ಯಾವಾಗ ಮಾಡಿದ್ದಾರೆ, ಸ್ಟೇಟ್ ಇರುವಂಥದ್ದನ್ನ ಯೂನಿಯನ್ ಟೆರಿಟರಿ ನಮಗೆ 2019 ಮಾಡ್ಕೊಂಡಿರುವಂಥದ್ದು. ಸೊ ಅದಕ್ಕೆ ಆ ಕಂಟೆಕ್ಸ್ಟಲ್ಲಿ ಅದನ್ನು ನೀವು ನೋಡ್ಕೊಬೇಕಾಗತ್ತೆ. ಸೊ ಕಮ್ಮಿ ಪಾಪ್ಯುಲೇಷನ್ ಇದೆ ಎಲ್ಲಿ, ಜಮ್ಮು ಆ್ಯಂಡ್ ಕಾಶ್ಮೀರಲ್ಲಿ. ಅರುಣಾಚಲ್ ಪ್ರದೇಶಲ್ಲಿ ಯಾಕೆ ಕಮ್ಮಿ ಪಾಪ್ಯುಲೇಷನು ಅಂತಂದರೆ ನೋಡಿ, ಹಿಮಾಲಯನು ಅಥವಾ ಹಿಲ್ಸ್ ಇರುವಂಥ ಏರಿಯಾ, ಮೌಂಟೇನ್ಸ್ ಇರುವಂಥ ಏರಿಯಾ, ಅದರಿಂದ ಏನಾಗುತ್ತೆ ಅಂತಂದರೆ ಆಕ್ಸೆಸಿಬಿಲಿಟಿ ತುಂಬ ಕಮ್ಮಿ ಆಗುತ್ತೆ ಅವ್ರಿಗೆ. ಸೊ ಅಲ್ಲಿ ಇರುವಂಥ ರಿಸೋರ್ಸಲ್ಲೇ ಅವರು ಫುಲ್ಫಿಲ್ ಮಾಡ್ಕೋಬೇಕಾಗತ್ತೆ, ಅಲ್ಲಿ ಇರುವಂಥ ರಿಸೋರ್ಸ್ಗಳನ್ನೇ ಅವರು ಯೂಟಿಲೈಸ್ ಮಾಡ್ಕೋಬೇಕಾಗತ್ತೆ. ಅದಕ್ಕೋಸ್ಕರ ಅದು ಮತ್ತು ಉತ್ತರಾಖಂಡು ಇವೆಲ್ಲದು ನಾವೇನಾದ್ರು ಕಂಪೇರ್ ಮಾಡಿಕೊಂಡ್ರೆ ಇವರ ಎಕಾನಮಿ ಬಂದ್ಬಿಟ್ಟು ತುಂಬ ಜಾಸ್ತಿ ಬಂದ್ಬಿಟ್ಟು ಅಗ್ರಿಕಲ್ಚರ್ಕಿನ್ನ ನಾವು ನೋಡ್ಕೋಬೇಕು ಅಂತಂದರೆ ಇಲ್ಲಿ ಟೂರಿಸಮ್ಮು ಮತ್ತು ಅದರ ರಿಲೇಟೆಡ್ ಆ್ಯಕ್ಟಿವಿಟೀಸು ಅಂತಂದರೆ ಹಿಲ್ಲಿ ಏರಿಯಾಸಲ್ಲಿ ನಾವೇನೇನು ಬೆಳೆಸ್ಕೋಬೋದು, ಎಕ್ಸಾಂಪಲು ಟೀ ಕಲ್ಟಿವೇಷನ್ ಮಾಡ್ಕೋಬೋದು, ಮತ್ತು ಬೇರೆ ಆ ವೆದರ್ಗೆ ಏನು ಇಂಪಾರ್ಟೆಂಟ್ ಆಗುತ್ತೆ ಅದರ ಕಲ್ಟಿವೇಷನ್ ಮಾಡ್ಕೋಬೋದು. ಸೊ ಆ ಥರ ಡಿಸ್ಟ್ರಿಬ್ಯೂಷನ್ನು ಚೇಂಜಸ್ ಆಗ್ತಾ ಇರುತ್ತೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಸೊ ಡಿಸ್ಟ್ರಿಬ್ಯೂಷನ್ನ ನಾವು ಇವಾಗ ನೋಡ್ಕೊಂಡಿದ್ವಿ. ನೆಕ್ಸ್ಟು ಈಗ ಪಾಪ್ಯುಲೇಷನ್ನು ಯಾವ್ಯಾವ ರೀಜನಲ್ಲಿ ಯಾವ್ಯಾವ ಥರ ಇರ್ತಾರೆ ಅಂತ ಹೇಳೋದಕ್ಕೆ ರೆಸ್ಪಾನ್ಸಿಬಿಲಿಟಿ ಅಥವಾ ಫ್ಯಾಕ್ಟರ್ಸ್ ಏನೇನು ಅಂತ ಹೇಳ್ಬಿಟ್ಟು ನಾವು ನೋಡ್ಕೊಳೋಣ. ಅಂತಂದರೆ ಈಗ ಕರ್ನಾಟಕದಲ್ಲಿ ತುಂಬ ಜಾಸ್ತಿ ಜನ ಉಳ್ಕೊಂಡಿದ್ದಾರೆ ಅಂತಂದರೆ ಅದಕ್ಕೆ ಕಾರಣ ಏನು ಅಂತಂದರೆ ಅದಕ್ಕೆ ರೀಸನ್ಸ್ ಏನು ಅದನ್ನು ನಾವು ನೋಡ್ಕೊಳ್ಳೋಣ.
ಮಹಾರಾಷ್ಟ್ರದಲ್ಲಿ ಜಾಸ್ತಿ ಜನ ಉಳ್ಕೊತಾ ಇದ್ದಾರೆ ಅಂತಂದರೆ ರೀಸನ್ಸ್ ಏನು ಅದನ್ನು ನಾವು ನೋಡ್ಕೊಳ್ಳೋಣ. ಈ ಕಂಪ್ಲೀಟ್ ಬೇರೆ ಬೇರೆ ಥರ ರೀಸನ್ಸ್ನ ನಾವು ಡಿವೈಡ್ ಮಾಡಿಕೊಂಡ್ರೆ ನಮಗೆ ಸಿಗುವಂಥದ್ದು 4 ಫ್ಯಾಕ್ಟರ್ಸು ಸಿಗುತ್ತೆ. ಅದನ್ನು ತುಂಬ ಚೆನ್ನಾಗಿ ಇಲ್ಲಿ ಮೆನ್ಷನ್ ಮಾಡ್ಕೊಂಡಿದ್ದಾರೆ. ಫಸ್ಟ್ ಬಂದ್ಬಿಟ್ಟು ಫಿಸಿಕಲ್ ಫ್ಯಾಕ್ಟರ್ಸು ಅಂತಂದರೆ ಕ್ಲೈಮೇಟ್ ಮೇಲೂ ಡಿಪೆಂಡ್ ಆಗ್ತಿರತ್ತೆ. ವಾಟರ್ ಅವೈಲಬಿಲಿಟಿ, ಟೆರೇನು ಅಂತಂದರೆ ಹಿಲ್ಲಿ ಏರಿಯಾ ಇದೆಯೋ ಅಥವಾ ಕೋಸ್ಟಲ್ ರೀಜನ್ ಇದೆಯೋ ಈ ಥರದ್ದು ಏರಿಯಾ ಮೇಲೆ ಡಿಪೆಂಡ್ ಆಗ್ತಿರತ್ತೆ. ಅದಾದಮೇಲೆ ಸೋಷಿಯಲಾಜಿಕಲು ಎಕನಾಮಿಕ್ ಫ್ಯಾಕ್ಟರ್ಸು ಇವನ್ನು ನಾವು ಡೀಟೇಲಾಗಿ ನೋಡ್ಕೊಳ್ಳೋಣ. ಮತ್ತು ಹಿಸ್ಟಾರಿಕಲ್ ಫ್ಯಾಕ್ಟರ್ಸು ಇವನ್ನು ಕೂಡ ನಾವು ಡೀಟೇಲಾಗಿ ನೋಡ್ಕೊತಾರೆ. ಸೊ ಫಸ್ಟು ನಾವು ಫಿಸಿಕಲ್ ಫ್ಯಾಕ್ಟರ್ಸ್ನ ನಾವೇನಾದ್ರು ನೋಡ್ಕೋಬೇಕು ಅಂತಂದರೆ ಇವಾಗ ಡೆಲ್ಟಾ ಅಂತ ಹೇಳಿದ ತಕ್ಷಣ ನಮಗೇನು ಗೊತ್ತಾಗುತ್ತೆ, ಇಲ್ಲಿ ನಾವು ನೋಡ್ಕೋಬೇಕಾಗಿರುವಂಥದ್ದು ನಮಗೆ ಗಂಗಾ ರೀಜನು ಅಥವಾ ನಮಗೆ ಬ್ರಹ್ಮಪುತ್ರ ರೀಜನು. ಸೊ ಬ್ರಹ್ಮಪುತ್ರ ಅಲ್ಲಿ ನದಿ ಹರಿತಾ ಇದ್ರೂ ಕೂಡ ಅಲ್ಲಿ ಇರುವಂಥ ಪಾಪ್ಯುಲೇಷನ್ ಕಮ್ಮಿ. ಯಾಕಂತಂದರೆ ಅಲ್ಲಿ ಡೈರೆಕ್ಟಾಗಿ ನಮಗೆ ಹಿಮಾಲಯಾಸು ಬರ್ತಾ ಇರುತ್ತೆ, ಹಿಮಾಲಯಾಸ್ ಕಡೆಯಿಂದನೇ ಅದು ಫ್ಲೋ ಆಗ್ತಾ ಇರುತ್ತೆ. ಅಲ್ಲಿ ಆಕ್ಸೆಸಿಬಿಲಿಟಿನೂ ಕೂಡ ಕಮ್ಮಿ ಇದೆ. ಅದೇ ನಾವು ಗಂಗಾನ ಕಂಪೇರ್ ಮಾಡಿಕೊಂಡ್ರೆ ಇಲ್ಲಿ ಪಾಪ್ಯುಲೇಷನ್ ತುಂಬ ಜಾಸ್ತಿ ಇದೆ. ಯಾಕೆ ಅಂತಂದರೆ ಹಿಮಾಲಯಾಸು ಈ ಕಡೆ ಮೇಲ್ಗಡೆ ಇದ್ದರೆ ಹಿಮಾಲಯಾಸು, ಇಲ್ಲಿ ಕೆಳಗಡೆಯಿಂದ ನಮಗೆ ಗಂಗಾ ಹರಿತಾ ಇರುತ್ತೆ. ಸೊ ಅದಕ್ಕೆ ಇಲ್ಲಿ ಒಂದು ಡೆಲ್ಟಾ ಅಥವಾ ಒಂದು ಏರಿಯಾ ತುಂಬ ಚೆನ್ನಾಗಿ ನಮಗೆ ಸಿಗ್ತಾ ಇರುತ್ತೆ. ಸೊ ಡೆಲ್ಟಾ ಕೋಸ್ಟು ಇದು ನಮಗೆ ಡಿಪೆಂಡ್ ಆಗ್ತಾ ಇರುತ್ತೆ. ಅದೇ ನಾವು ರಾಜಸ್ಥಾನ್ ಅಂತ ತೊಗೊಂಡ್ವಿ ಅಂತ ಅಂದ್ಕೊಳ್ಳೋಣ. ಸೊ ರಾಜಸ್ಥಾನ್ ಅಂತ ನಾವು ತೊಗೊಂಡ್ರೆ ಅಲ್ಲಿ ಪಾಪ್ಯುಲೇಷನ್ನು ಸ್ವಲ್ಪ ಮಾಡರೇಟ್ ಆಗಿದೆ. ಮುಂಚೆ ಕಾಲದಲ್ಲಿ ರಾಜಸ್ಥಾನದಲ್ಲಿ ಪಾಪ್ಯುಲೇಷನ್ ಸ್ವಲ್ಪ ಕಮ್ಮಿ ಇರ್ತಾಯಿತ್ತು, ಆದರೆ ಬರ್ತಾ ಬರ್ತಾ ಅದು ಜಾಸ್ತಿ ಆಗ್ತಾ ಇತ್ತು. ಯಾಕೆ ಅಂತಂದರೆ ನೋಡಿ, ಅಲ್ಲಿ ರಾಜಸ್ಥಾನಲ್ಲಿ ನಮಗೆ ಡೆಸರ್ಟ್ ಇರುವಂಥ ರೀಜನು. ಬಟ್ ಅಲ್ಲಿ ಇವಾಗ ಪಾಪ್ಯುಲೇಷನ್ ತುಂಬ ಜಾಸ್ತಿ ಇದೆ. ಯಾಕೆ ಅಂತಂದರೆ ಅಲ್ಲಿ ನೀರಿನ ಫೆಸಿಲಿಟೀಸು ಇರಿಗೇಷನ್ ಮೂಲಕ ತುಂಬ ಚೆನ್ನಾಗಿ ಇಂಪ್ರೂವ್ ಮಾಡ್ಕೊಂಡಿದ್ದಾರೆ. ಅಂತಂದರೆ ಅವರಲ್ಲಿ ಜಾಗ್ರಫಿಕಲ್ ಫ್ಯಾಕ್ಟರ್ಸು ನೆಗೆಟಿವ್ ಆಗಿದ್ರೂ ಕೂಡ ಅವ್ರೇನು ಮಾಡ್ಕೊಂಡಿದ್ದಾರೆ ಅಂತಂದರೆ ಟೆಕ್ನಾಲಜೀಸ್ನ ಯೂಸ್ ಮಾಡಿಕೊಂಡು ಆ ಜಾಗ್ರಫಿಕಲ್ ಫ್ಯಾಕ್ಟರ್ಸಲ್ಲೇ ಒಂದು ಇಂಪ್ರೂವ್ಮೆಂಟ್ನ ತೊಗೊಂಬಂದ್ಬಿಟ್ಟು ಅಲ್ಲಿ ಪಾಪ್ಯುಲೇಷನ್ನ ಜಾಸ್ತಿ ಮಾಡ್ಕೊಂಡಿದ್ದಾರೆ. ಅದ್ರ ಜೊತೆಗೆ ಮಿನಿರಲ್ ರಿಸೋರ್ಸಸ್ ಎಲ್ಲೆಲ್ಲಿ ಅವೈಲೇಬಲ್ ಇರುತ್ತೆ ಅಲ್ಲೂ ಕೂಡ ಪಾಪ್ಯುಲೇಷನ್ನು ತುಂಬ ಜಾಸ್ತಿ ಆಗ್ತದೆ. ಎಕ್ಸಾಂಪಲ್ ನಾವು ಇವಾಗ ನೋಡ್ಕೋಬೇಕು ಅಂತಂದರೆ ಮಿನಿರಲ್ ರಿಸೋರ್ಸಸ್ಸು ನಮಗೆ ಎಕ್ಸಾಂಪಲು ಜಾರ್ಖಂಡ್ ರೀಜನು, ಉತ್ತರಾಖಂಡ್ ರೀಜನು, ಅಲ್ಲಿ ಮಿನಿರಲ್ ರಿಸೋರ್ಸ್ ನಮಗೆ ತುಂಬ ಚೆನ್ನಾಗಿ ಸಿಗ್ತಾ ಇರುತ್ತೆ. ಸೊ ಟ್ರಾನ್ಸ್ಪೋರ್ಟ್ ನೆಟ್ವರ್ಕು ನಾವು ಮುಂಚೆ ನೋಡ್ಕೊಂಡಿರೋಂಗೆ ಕೋಸ್ಟಲ್ ಸ್ಟೇಟ್ಸು ಅಂತಂದರೆ ಪೆನಿನ್ಸುಲರ್ ಇಂಡಿಯಾದಲ್ಲಿ ನಮಗೆ ಈ ಟ್ರಾನ್ಸ್ಪೋರ್ಟ್ ನೆಟ್ವರ್ಕು ತುಂಬ ಚೆನ್ನಾಗಿ ಇಂಪ್ರೂವ್ ಆಗ್ತಾಯಿದೆ. ಅದಾದಮೇಲೆ ಸೋಷಿಯೋ ಎಕನಾಮಿಕ್ಕು ಮತ್ತು ಹಿಸ್ಟಾರಿಕಲ್ ಫ್ಯಾಕ್ಟರ್ಸು ಇದರಲ್ಲಿ ಏನಾಗುತ್ತೆ ಅಂತಂದರೆ ಅಗ್ರಿಕಲ್ಚರು. ಈಗ ಎಕ್ಸ್ ಅಂತ ಒಬ್ಬ ಇದ್ದಾರೆ ಅಂತ ಹೇಳ್ಬಿಟ್ಟು ಅಂದ್ಕೊಳ್ಳೋಣ, ಅವ್ರಿಗೆ ಲ್ಯಾಂಡ್ ಬಂದ್ಬಿಟ್ಟು 100 ಎಕರೆ ಲ್ಯಾಂಡ್ ಇದೆ ಕರ್ನಾಟಕದಲ್ಲಿ. ಸೊ ಹಿಸ್ಟಾರಿಕಲಿ ಅವ್ರ ಹತ್ರ 100 ಎಕರೆ ಲ್ಯಾಂಡ್ ಇದೆ. ಅದರಲ್ಲೇ ಅವರು ಮುಂಚೆ ಕಾಲದಿಂದನೂ ಕೂಡ ಕ್ರಾಪ್ಸು ಫಾರ್ಮಿಂಗ್ ಎಲ್ಲದು ಕಂಟಿನ್ಯೂ ಮಾಡ್ಕೊತಾ ಇದ್ದಾರೆ. ಸೊ ನೆಕ್ಸ್ಟು ಎಕ್ಸ್ ಅವರ ಮಗ ಬರ್ತಾರೆ, ಅವರು ಕೂಡ ಅಲ್ಲೇ ಕಂಟಿನ್ಯೂ ಮಾಡ್ಕೊತಾ ಇರ್ತಾರೆ. ಯಾಕಂತಂದರೆ ಲ್ಯಾಂಡ್ ಅವ್ರಿಗೆ ಇವಾಗಲೇ ಅವೈಲೇಬಲ್ ಇದೆ. ಮುಂಚೆಯಿಂದನೇ ಏನು ಮಾಡ್ಕೊಂಡು ಬರ್ತಾ ಇದ್ದಾರೆ ಅದನ್ನೇ ಅವರು ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ನೆಕ್ಸ್ಟ್ ಅವ್ರ ಮಗ ಬರ್ತಾರೆ. ಆದ್ದರಿಂದ ಏನಾಗುತ್ತೆ ಅಂತಂದರೆ ಹಿಸ್ಟಾರಿಕಲ್ ಫ್ಯಾಕ್ಟರ್ಸು ಕೂಡ ಅಗ್ರಿಕಲ್ಚರ್ ಡೆವಲಪ್ಮೆಂಟ್ನ ಅವರು ಇರುವಂಥ ಲ್ಯಾಂಡಲ್ಲೇ ಇಂಪ್ರೂವ್ಮೆಂಟ್ನ ತೊಗೊಂಬಂದ್ಬಿಟ್ಟು ಕಂಟಿನ್ಯೂ ಮಾಡಿಕೊಂಡು ಹೋಗ್ತಾ ಇರ್ತಾರೆ. ಸೊ ಇದು ಒಂದು ಮೋಸ್ಟ್ ಇಂಪಾರ್ಟೆಂಟ್ ಫ್ಯಾಕ್ಟರ್ ಇರುತ್ತೆ ಪಾಪ್ಯುಲೇಷನ್ನು ಡಿಸ್ಟ್ರಿಬ್ಯೂಷನು ವೇರಿ ಆಗೋದಕ್ಕೆ. ಅದ್ರ ಜೊತೆಗೆ ಡೆವಲಪ್ಮೆಂಟ್ ಆಫ್ ಟ್ರಾನ್ಸ್ಪೋರ್ಟಿಂದನೂ ಕೂಡ ನಮಗೆ ಇದು ವೇರಿ ಆಗ್ತಾ ಇದೆ. ಅದ್ರ ಜೊತೆಗೆ ಇಂಡಸ್ಟ್ರಿಯಲೈಸೇಷನ್ ಬರೋದ್ರಿಂದ ಏನಾಗಿದೆ ಅಂತಂದರೆ ಮೈಗ್ರೇಷನು. ಸೊ ಕೆಲವೊಂದು ರೀಜನ್ಸಲ್ಲಿ ನಮಗೆ ಅಗ್ರಿಕಲ್ಚರ್ ಇಲ್ಲ ಇರ್ಬೋದು, ಬಟ್ ಅಲ್ಲಿ ಇಂಡಸ್ಟ್ರೀಸ್ ಇರೋದ್ರಿಂದ ಆಕ್ಯುಪೇಷನು ಅಂತಂದರೆ ಕೆಲಸ ತುಂಬ ಜಾಸ್ತಿ ಪ್ರೊವೈಡ್ ಮಾಡ್ತಿರೋದ್ರಿಂದ ಅಲ್ಲೂ ಕೂಡ ಏನಾಗ್ತಿದೆ ಅಂತಂದರೆ ಅವರ ಪಾಪ್ಯುಲೇಷನ್ ಬೇಸು ಕೂಡ ಇಂಪ್ರೂವ್ ಆಗ್ತಾಯಿದೆ. ಸೊ ಈ ಥರ ಬೇರೆ ಬೇರೆ ಫ್ಯಾಕ್ಟರ್ಸ್ ನಮಗೆ ಇನ್ಫ್ಲೂಯೆನ್ಸ್ ಮಾಡ್ತಾ ಇರುತ್ತೆ ಪಾಪ್ಯುಲೇಷನ್ ಇರೋದಕ್ಕೆ. ಸೊ ಈ ಪಾರ್ಟ್ 1ಅಲ್ಲಿ ಇಷ್ಟುವರೆಗೂ ಸಾಕಾಗಿರುತ್ತೆ ನಮಗೆ. ಪಾರ್ಟ್ 2ಅಲ್ಲಿ ಮತ್ತೆ ನಾವು ಇದೇ ಚಾಪ್ಟರ್ನ ಕಂಟಿನ್ಯೂ ಮಾಡ್ಕೊಳ್ಳೋಣ. ಸೊ ವಿಡಿಯೋ ಇಷ್ಟ ಆಗಿದ್ದಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ. ನೀವೇನಾದ್ರು ನೋಟ್ಸ್ ಎಲ್ಲ ಬೇಕಾಗಿದ್ದಿದ್ರೆ, ನಿಮಗೆ ಡೈಲಿ ಕರೆಂಟ್ ಅಫೇರ್ಸು ಮತ್ತು ಬೇರೆ ಅಪ್ಡೇಟ್ಸು ಆ ಥರದ್ದು PDF ಏನಾದ್ರು ಬೇಕಾಗಿದ್ದಿದ್ರೆ ನಮ್ಮ ವಾಟ್ಸಪ್ ಗ್ರೂಪ್ನ ಜಾಯ್ನ್ ಆಗಿರಿ. ಅದರ ನಂಬರು ಮತ್ತು ಲಿಂಕು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ನೀವು ಕಾಂಟ್ಯಾಕ್ಟ್ ಮಾಡ್ಕೊಂಡಿರ್ಬೋದು. ನೆಕ್ಸ್ಟ್ ವಿಡಿಯೋಲಿ ಮತ್ತೆ ಸಿಗೋಣ.